ಪ್ರೀತಿಗೋಸ್ಕರ ನನ್ನ ಸಂಸಾರಕ್ಕೋಸ್ಕರ ನನ್ನ ಛಲನ ನಾನು ಬಿಡೋಕ್ಕಿಲ್ಲ ಆಂಟಿ. ನನಗೆ ಗೊತ್ತೈತೆ ಆಂಟಿ, ನಾನು ಗೆಲ್ತೀನಿ. ಒಂದಲ್ಲ ಒಂದಿನ ನಾನು ಗೆದ್ದೇ ಗೆಲ್ತೀನಿ. ಒಂದು ನಿಮಿಷ. ಹಂಗ ಬೀಗ ಒಡಿಯಂಗಿದ್ದಿದ್ರೆ ನಾನ್ ಯಾಕೆ ಬೀಗ ಆಗ್ತಿದ್ದೆ? ಶನಾಯ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರೆ ಸರಿ ಇರಲ್ಲ. ಈ ಸಂಬಂಧಕ್ಕೆ ನಾನು ಹೆಸರು ಕೊಡ್ತೀನಿ. ನಾನು ಶನಾಯನ ಮದುವೆ ಆಗ್ತೀನಿ. ಅಯ್ಯೋ ಮವ, ನೀವು ಸೀನ್ತಾ ಇದ್ದೀರಾ? ನನ್ ಬುದ್ಧಿಗಿಷ್ಟು ನಿಮ್ಮನ್ ಮಳೆಯಲ್ಲಿ ನೆಂದ್ರೆ ಶೀತ ಆಗುತ್ತೆ ಅಂತ ಗೊತ್ತಿದ್ದು ನಿಮ್ಮನ್ ಮಳೆಯಲ್ಲಿ ನೆನ್ನೆ ಬಿಟ್ಬಿಟ್ಟೆ. ಮಾವಂಗೆ ಮಳೆಯಲ್ಲಿ ನೆಂದ್ರೆ ಆಗಕ್ಕಿಲ್ಲ. ನೋಡು ಅವ್ರು ಸೀತವ್ರೆ. ನಡೀರಿ. ಸೊ ಮದ್ವೆ ಡೇಟ್ ಫಿಕ್ಸ್ ಆಯ್ತಾ? ಯಾವಾಗ ನಿಂದು ಗುರುದು ಮದ್ವೆ? ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಇಟ್? ನೀನು ನನಗೆ ರೇಗಿಸ್ಬೇಡ. ನನಗೆ ಮೊದಲು ಟೆನ್ಷನ್ ಆಗೋಗಿದೆ. ಆ ಗುರು ತಲೆಯಿಂದ ಈ ಮದ್ವೆ ಕಾನ್ಸೆಪ್ಟ್ ನ ಹೇಗ್ ತೆಗೆಯೋದು ಅಂತ ಯೋಚಿಸಿ ಸಾಕಾಗೋಗಿದೆ. ನಿನ್ನ ಹತ್ರ ಐಡಿಯಾ ಕೇಳಕ್ ಬಂದ್ರೆ ನೀನು ರೇಗಿಸ್ತೀಯಲ್ಲ. ಟೀ ಸೀರಿಯಸ್ ಆಯ್ತಾ? ಓಕೆ 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 ಸೀರಿಯಸ್ ಆಗಿ ಯೋಚನೆ ಮಾಡೋಣ. ಆದ್ರೆ ನಿನ್ನೆ ರಾತ್ರಿ ಗುರು ಅಷ್ಟೇ ಸೀರಿಯಸ್ ಆಗಿ ಹೇಳಿದ್ನಲ್ಲ, ಅದಕ್ಕೆ ಹಾಗೆ ಕೇಳ್ದೆ ಅಷ್ಟೇ. ಅದೇ ಬುದ್ಧಿ ಇಲ್ದೆ ಅವನೇನೋ ಹಾಗೆ ಹೇಳ್ದ. ಹಾಗಂತ ಗುರು ಕೈಲಿ ತಾಳಿ ಕಟ್ಟಿಸ್ಕೊಂಡು ಜೀವನ ಪೂರ್ತಿ ಅವನ ಜೊತೆ ಇರ್ಬೇಕಾ? ನೋನೋ, ನನ್ನ ಕೈಲಾಗಲ್ಲ. ಆಕ್ಚುಲಿ ನಾನು ಅವನ್ನ ಮದ್ವೆ ಆಗ್ಬೇಕು ಅನ್ನೋ ಥಾಟೇ ನನಗಿಲ್ಲ. ನಿನಗಿಲ್ಲ, ಆದ್ರೆ ಅವನಿಗಿದೆಯಲ್ಲ. ಅದೇ ನನಗೂ ಚಿಂತೆ ಆಗಿರೋದು. ಏನೋ ಸ್ವಲ್ಪ ವರ್ಷ ಆರಾಮಾಗಿ ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗೋಯ್ತು. ಐ ಡೋಂಟ್ ವಾಂಟ್ ಟು ಮಿಸ್ ಹಿಮ್. ನನಗೆ ಅವನ್ನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಹಾಗಂತ ಮದ್ವೆ ಆಗೋಕ್ಕೂ ಇಷ್ಟ ಇಲ್ಲ. ಸರಿ, ಹಾಗಾದ್ರೆ ಮದ್ವೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳು ಅವನ್ಗೆ. ನೋ ಇಶಾ, ಅವನೊಂಥರ ಸೆಂಟಿಮೆಂಟಲ್ ಫೂಲ್. ನನಗೆ ಅವನ್ನ ಮದ್ವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದ್ರೆ ನಮ್ಮಿಬ್ರು ಪ್ರೀತಿನೇ ಸುಳ್ಳ ಅಂತ ಕೇಳ್ತಾನೆ. ಹೌದು, ನಾನು ನಿನಗೆ ಅದನ್ನೇ ಕೇಳೋಣ ಅಂತಿದ್ದೆ. ನಿನಗೆ ಗುರು ಮೇಲಿರೋ ಪ್ರೀತಿ ಸುಳ್ಳ? ಕಮೋನ್ ಇಶಾ, ಈಗ ಮಾತಾಡ್ತಿರೋ ಟಾಪಿಕ್ ಇದಾ? ನೀನು ಒಳ್ಳೆ ಪ್ರೀತಿ ಗೀತಿ ಅನ್ಕೊಂಡು ಹೌ ಬೋರಿಂಗ್. ಲಿಸನ್, ನಮ್ಮ ರಿಲೇಶನ್ಶಿಪ್ ಇಂಥದ್ದೇ ಅಂತ ನಂಗೆ ಟ್ಯಾಗ್ ಮಾಡಕ್ಕೆ ಇಷ್ಟ ಇಲ್ಲ. ಸದ್ಯಕ್ಕೆ ಪ್ರೀತಿ ಇರ್ಬೋದು, ಆರ್ ಎಲ್ಸ್ ಇಟ್ ಮೈಟ್ ಬಿ ಅಟ್ರಾಕ್ಷನ್, ಅಫೆಕ್ಷನ್, ಇನ್ಫ್ಯಾಕ್ಚುಯೇಷನ್, ವಾಟ್ ಎವರ್ ಇಟ್ ಇಸ್. ಆದರೆ ಮದುವೆ ಮಾತ್ರ ಆಗಬಾರ್ದು. ಅದನ್ನ ನಿಲ್ಸಕ್ಕೆ ಐಡಿಯಾ ಇದೆಯಾ ಹೇಳು? ಸರಿ, ಒಂದು ಕೆಲಸ ಮಾಡು. ಗುರು ಏನಾದ್ರು ಮದ್ವೆ ಬಗ್ಗೆ ಮತ್ತೆ ಮಾತಾಡಿದ್ರೆ ಸದ್ಯಕ್ಕೆ ಮದ್ವೆ ಇಷ್ಟ ಇಲ್ಲ, ಸ್ವಲ್ಪ ವರ್ಷ ಕಳೀಲಿ ಅಂತ ಹೇಳು. ಸ್ವಲ್ಪ ವರ್ಷನಾ? ನೋ ಇಶಾ, ನನ್ಗೆ ಯಾವತ್ತೂ ಗ್ಯಾರಿ ಜೊತೆ ಮದ್ವೆ ಇಷ್ಟ ಇಲ್ಲ. ಪರವಾಗಿಲ್ಲ ಶನಾಯ, ಸದ್ಯಕ್ಕೆ ಹಾಗೇಳಿ ತಪ್ಪಿಸ್ಕೊ. ಯಾಕೆ ಅಂದ್ರೆ ನೀನ್ ಈಗಲೇ ಮದ್ವೆ ಬೇಡ ಅಂತ ಅಂದ್ರೆ ಆಸ್ ಯು ಸೆಡ್ ನಿನ್ ಪ್ರೀತಿನೇ ಸುಳ್ಳು ಅಂತ ಅವ್ನು ಮತ್ತೆ ಅವ್ನ ಹೆಂಡತಿ ಕಡೆ ಡೈವರ್ಟ್ ಆದ್ರೂ ಆಗ್ಬೋದು. ಸೊ ಮೊದಲು ನಿಮ್ಮ ಲೈಫಿಂದ ಅವಳನ್ನ ದೂರ ಮಾಡಿ, ಆಮೇಲೆ ನೀವು ಹಾಯಾಗಿ ಲಕ್ಸುರಿಯಾಗಿ ಇರ್ಬೋದು. ಮುಂದಿಂದು ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಕ್ಯಾರಿ, ನನಗೆ ಜಾಗ ಒಂಚೂರು ಇಷ್ಟ ಆಗ್ತಿಲ್ಲ. ಬೇಬಿ, ಜಾಗ ಇಷ್ಟ ಆಗಕ್ಕೆ ನಾವೇನು ಪಿಕ್ನಿಕ್ಗೆ ಬಂದಿದ್ದೀವಿ. ಹಾಂ ಮೇಡಮ್. ಹಾಂ ಸರಿ. ಇದಳಮ್ಮ ಮೇಲೆ ಯಾಕೆ ಮೇಡಮ್ ಕರಿತಿದ್ದಾರೆ, ಎನ್ಕ್ವೈರಿ ಇದೆ, ಬಾ. ಎನ್ಕ್ವೈರಿನಾ? ಏನು ಎನ್ಕ್ವೈರಿ? ನಾನು ಅಲ್ಲಿಗೆ ಬರಲ್ಲ. ಬೇಕಾದ್ರೆ ಅವ್ರಿಗೆ ಇಲ್ಲಿಗೆ ಬರಕ್ಕೆ ಹೇಳಿ.
ಏನು ನಿನ್ನ ವಿಚಾರಿಸೋಕ್ಕೆ ಅವ್ರು ಇಲ್ಲಿಗೆ ಬರಬೇಕಾ? ನೋಡಿ, ನಾವೇನು ತಪ್ಪು ಮಾಡಿಲ್ಲ. ನಿಮ್ಮ ಮೇಡಮ್ ಹತ್ರ ನಾನು ಮಾತಾಡ್ತೀನಿ. ಹಾಂ, ಸಾಹೇಬ್ರು ಬರ್ತಾರೆ, ನೀನು ಅವ್ರ ಜೊತೆ ಮಾತಾಡು. ನೀನೀಗ ಬಾ. ಗ್ಯಾರಿ ಪ್ಲೀಸ್, ಐ ಡೋಂಟ್ ವಾಂಟ್ ಟು ಗೋ. ಗ್ಯಾರಿ, ನಾನು ಹೋಗಲ್ಲ. ಡೂ ಸಮಥಿಂಗ್. ಈಗೇನು ಬರ್ತೀಯಾ ಇಲ್ವಾ? ಯಾರು ಸರ್ಕೊಂಬಂದ್ರೆ ಹೇಳಿ. ಬಾ ಅಂದ್ರೆ ಎದ್ ಬಾರಮ್ಮ. ಗ್ಯಾರಿ, ಏನೂ ಆಗಲ್ಲ, ನಿನ್ ಧೈರ್ಯ ಹೋಗು. ನಥಿಂಗ್ ವಿಲ್ ಹ್ಯಾಪನ್. ಓಕೆ, ಬಾ ಅಂದ್ರೆ ಬಿಡಿ ಕೈ, ನಾವು ಬರ್ತೀನಿ. ಬಾ. ಗ್ಯಾರಿ, ಸ್ವಲ್ಪ ಹುಷಾರು. ಚಂದ್ರ, ಈ ಪೊಲೀಸ್ನವ್ರು ನಂಬಿ ನಮ್ಮ ಪಾಡಿಗೆ ನಾವು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ನಾವು ಎಲ್ಲ ಕಡೆ ಅವಳನ್ನು ಹುಡುಕಬೇಕು. ಪೂರ್ಣಚಂದ್ರ, ಸುಬ್ಲಕ್ಷ್ಮಿ ಅಣ್ಣಂಗೆ ಏನಾದರೂ ಫೋನ್ ಮಾಡಿದ್ದೀರಾ? ಹೌದು ಆಂಟಿ, ಫೋನ್ ಮಾಡಿದ್ದೆ. ಆದರೆ ಅವರೇ ಸುಬ್ಲಕ್ಷ್ಮಿ ಅವ್ರು ಹೇಗಿದ್ದಾರೆ ಅಂತ ಕೇಳ್ತಾ ಇದ್ರು. ನನಗೇನೂ ತೋಚದೆ ಯಾವ ವಿಷಯನೂ ಹೇಳಲಿಲ್ಲ. ಸುಮ್ಮನೆ ಗಾಬರಿ ಆಗ್ತಾರೆ ಅನ್ನಿಸ್ತು. ಸುಬ್ಲಕ್ಷ್ಮಿ ಅವ್ರು ಸಿಕ್ಕಿದ ಮೇಲೆ ಹೇಳಿದ್ರಾಯ್ತು ಅಂತ ಸುಮ್ಮನಾದೆ. ಅಯ್ಯೋ ಭಗವಂತ, ಅವಳು ಅಲ್ಲೂ ಹೋಗಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗಿರ್ತಾಳೋ? ಜಾನ್ಕಮ್ಮನ ಮನೆಗೇನಾದರೂ ಹೋಗಿರ್ಬೋದಾ? ಬೆಳಿಗ್ಗೆ ಜಾನ್ಕಮ್ಮ ಬಂದಾಗ ಸುಬ್ಲಕ್ಷ್ಮಿ ಎಲ್ಲಿ ಅಂತ ಅವಳೇ ಕೇಳಿದ್ಲು. ಓಹೋ, ಆಲ್ರೆಡಿ ಮೀಟಿಂಗ್ ಶುರು ಆಗ್ಬಿಟ್ಟಿದೆ. ಆದರೂ ನಿಮಗೊಂದು ಮಾತು ಕೇಳ್ತೀನಿ. ನಿಮಗೆಲ್ಲ ನಿಮ್ಮ ಮನೆ ವಿಷಯ ಬಿಟ್ಟು ಬೇರೆಯವ್ರ ಮನೆ ವಿಷಯದ ಬಗ್ಗೆನೇ ಯಾಕೆ ಇಷ್ಟೊಂದು ಇಂಟ್ರೆಸ್ಟು? ನನ್ನ ಬ್ಯಾಗು ನಾಶದ ಕಡೆಗೆ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ನಾನಿರೋ ಕಡೆ ಸರ್ವನಾಶ ಖಚಿತ. ಹಲೋ, ನಿನಗೆ ಒಂದು ಕೆಲಸ ಬಂದಿದೆ. ಇವ್ನು ಫೋನೇ ರಿಸೀವ್ ಮಾಡ್ತಿಲ್ಲ ಕಣೆ. ಎಲ್ಲಿ ಗೀತಾ ಕಾಣ್ತಾ ಇಲ್ಲ? ಗೀತಾ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಗೀತಾ ಯಾಕೋ ತವ್ರ ಮನೆಗೆ ಹೋಗಿದ್ದಾಳೆ? ಅಪ್ಪ, ಅವಳ ತಾಯಿಗೆ ಹುಷಾರಿಲ್ಲಂತೆ, ಅದಕ್ಕೆ ಅವಳು ಅತ್ತಿಗೆ ಬಂದು ಕರ್ಕೊಂಡು ಹೋದ್ರು. ಅದಕ್ಕೆ ಈ ಮನೇಲಿ ಏನೋ ವಿಷಯ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಮಂಗಳ ನಮ್ಮ ಮನೆಗೆ ಬಂದು ನಮ್ಮ ನಾದ್ನಿನ ಹೀಗೆ ಯಾಕೆ ನೋಡ್ಕೋತಿದ್ರ ಅಂತ ಕೇಳಿದ್ಲು. ಅದಕ್ಕೆ ನಮ್ಮ ಸುಮತಿ ನಾವು ನೋಡ್ಕೊಳ್ಳೋದು ಹೀಗೆ, ಬೇಕಿದ್ರೆ ಇರ್ಲಿ, ಇಲ್ದಿದ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ನನ್ನ ಮಗನಿಗೆ ಡಿವೋರ್ಸ್ ಕೊಡಿಸಿ ಬೇರೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಲು. ಸಾರಿ ಮಮ್ಮಿ, ತಗೋ ಶಾಲ್ನ. ನಿಮಗೆ ಖುಷಿ ಆಗಲಿ ಅಂತ ಹುಟ್ಟುಹಬ್ಬದ ಪಾರ್ಟಿ ಮಾಡಿಸಿದ್ದ. ಇದು ಒಂದರಿಂದ ನಿಮ್ಮ ಖುಷಿ ಕಡಿಮೆ ಆಗ್ಲಾಗ ಅಲ್ದ. ತಗೊಳ್ಳಿ ಅಕ್ಕರೆ. ವೈನಿ, ಈಗ್ಲೂ ಗಂಗಾನ ಬುದ್ಧಿ ಹೇಳಿ ಸಾಗರ್ನ ಕರ್ಕೊಂಡ್ ಬಂದಾಳ. ಅವನಾಗೆ ಏನ್ ಬಂದಿಲ್ಲ. ಈ ಶಾಲ್ ನನಗೆ ಬೇಡ, ಆ ಅನುಕಂಪನೂ ನನಗೆ ಬೇಕಾಗಿಲ್ಲ.
ಇಲ್ಲೇನೋ ಸುಟ್ಟಿದ್ದಾರೆ. ಹೌದಾ? ಅಕ್ಕ ಏನಕ್ಕ ಇದಲ್ಲ? ಕಮಲಮ್ಮನ ಮನೇಲಿ ಸಿಕ್ತು. ಆ ಹುಡುಗಿ ಹೊಸದಾಗಿ ಮದುವೆ ಆಗಿರೋ ಜೋಡಿ ಫೋಟೋ ಇಟ್ಕೊಂಡು ಹುಡುಗನ ಕಡೆ ಕೈ ತೋರಿಸ್ತಾ ಅಳ್ತಿದ್ಲು. ಸಂಕ್ರಾಂತಿಗೆ ರೇಷ್ಮೆ ಲಂಗ ಕೊಡಿಸ್ತೀಯಾ? ಅಪ್ಪ ಯಾರೋ ಬರ್ತಿದ್ದಾರೆ, ಎದ್ದೇಳಪ್ಪ. ಇದರಲ್ಲಿರೋ ಬೀಜಾಕ್ಷರ ಮಂತ್ರಗಳನ್ನ ಇದರಲ್ಲಿ ಬರೀ. ಬೇಡ ಮಗಳೇ ಬೇಡ, ಬೀಜಾಕ್ಷರ ಮಂತ್ರಗಳನ್ನ ಬರಿಬೇಡ. ಹಿರಣ್ಮಯಿ ಬರೆಯೋದನ್ನ ನಾನು ತಡಿಲೇಬೇಕು.